ಓಕೆ, ನಾನು ಇವತ್ತೊಂದು ಒಳ್ಳೆ ಟಿಪ್ ಹೇಳ್ಕೊಡ್ತೀನಿ. ಅದು ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನಿಮ್ಗೆ ಬೇಕಾಗಿರೋಂಥದ್ದು ಟಿಶ್ಯೂ ಪೇಪರ್ಸ್ನ ನೀವು ನೀಟಾಗಿ ಎತ್ತಿಟ್ಕೋಬೇಕು. ಅಂದರೆ ಅದಕ್ಕೆ ಒಂದು ಬಾಕ್ಸ್ ಮಾಡೋಣಂತೆ. ಸೊ ಇಲ್ಲಿ ನಾರ್ಮಲಾಗಿ ಕವರಲ್ಲಿ ಬರುತ್ತೆ. ಅದನ್ನು ಬಳಸ್ತಾ ಲಾಸ್ಟ್ಗೆ ಒಂದು 2-3 ಪೇಪರ್ ಇದ್ದಾಗ ಅದು ಬಿದ್ದು ಹೋಗ್ತಾ ಇರುತ್ತೆ. ಅದ್ರ ಬದಲು ಇಂಥ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನಿಮ್ಗೆ ನೀಟಾಗಿ ಅಲ್ಲೇ ಕೂತಿರುತ್ತೆ. ಸೊ ಈಗ ಅದಕ್ಕೆ ಸ್ವಲ್ಪ ಟಿಶ್ಯೂ ಪೇಪರ್ ಸೈಜಿಗೆ ಒಂದು ಬಾಕ್ಸ್ ತೊಗೋಬೇಕು. ಅದು ಈ ಥರ ಒಳಗಿಟ್ಕೊಳ್ಳೋಣ. ಇದು ಆ್ಯಕ್ಚುಲಿ ನಾನು ಸ್ವಲ್ಪ ಚಿಕ್ಕದಾಯಿತು, ಪರವಾಗಿಲ್ಲ, ನಿಮ್ಗೆ ಅರ್ಥ ಆದರೆ ಸಾಕು. ಇವಾಗ ಅದು ಒಳಗೆ ಹಾಕೋದು. ಈಗ ಒಂದು ಕವರ್ ಬೇಕು, ಆಮೇಲೆ ಇದಕ್ಕೆ ಒಂದು ಬ್ಯಾಂಗಲ್ ಬೇಕು, ಒಂದು ರಬ್ಬರ್ ಬ್ಯಾಂಡ್. ನಿಮ್ಗೆ ಯಾವ್ದು ನಿಮ್ಮ ಹತ್ರ ಯಾವುದಿದೆ ಆ ಥರ ಮನೆಯಲ್ಲಿ ವೇಸ್ಟ್ ಇರೋಂಥದ್ದನ್ನೇ ನಾನು ಬಳಸ್ಬಿಟ್ಟು ನಾನು ಮಾಡ್ತಾ ಇರೋದು. ಸೊ ಈಗ ಈ ಕವರ್ ಒಳಗೆ ನೋಡಿ, ಇದೊಂದು ಲೈನ್ ಬಿದ್ದಿದೆಯಲ್ಲ, ಅದು ಲೈನು ಕೆಳಭಾಗದಲ್ಲಿ ಬಾಕ್ಸಿಗೆ ಕೆಳಭಾಗದಲ್ಲಿ ಮಧ್ಯದಲ್ಲಿ ಬರಬೇಕು. ಸೊ ಈ ಥರ ಬಂದರೆ ಮಾತ್ರ ನಿಮಗೆ ನೀಟಾಗಿ ಅದು ಕಾಣುತ್ತೆ. ನೋಡಿ, ಇದಕ್ಕೆ ಸೈಡ್ ಆಗಿದೆಯಲ್ಲ, ಇದನ್ನು ನೀವು ಮಧ್ಯದಲ್ಲಿ ಮಾಡಿಕೊಂಡು ಸೊ ಈಗ ಬ್ಯಾಂಗಲ್ ತೊಗೊಂಡು ಈಗ ಈ ಬ್ಯಾಂಗಲ್ ತೊಗೊಂಡು ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ತಗೊಳ್ಳಿ. ಈಗ ಓಪನ್ ಮಾಡಿದ್ದೀನಿ, ಯಾವ ಥರ ಕಾಣಿಸುತ್ತೆ ನೀವೇ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಒಂಥರ ಸರ್ಕಲಾಗಿ ನೀಟಾಗಿ ಹೆಂಗೆ ಕಾಣಿಸ್ತದೆ ನೀವೇ ನೋಡಿ, ಚೆನ್ನಾಗಿ ಕಾಣುತ್ತಲ್ವ. ಇದು ಇನ್ನೂ ಸೆಂಟ್ರಲ್ಲಿ ನೀಟಾಗಿ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಓನ್ ಕ್ರಿಯೇಷನಿಂದ ಇನ್ನೂ ಏನಾದರೂ ಡಿಸೈನ್ ಮಾಡ್ಕೋಬೋದು. ಸೊ ಇವಾಗ ಇದಕ್ಕೆ ಇದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಅದು ಅಲ್ಗಾಡಲ್ಲ, ನೀಟಾಗಿ ಕುತ್ಕೊಂಡು ನೀಟಾಗಿ ಕಾಣಿಸುತ್ತೆ. ಸೊ ಈಗ ನೋಡಿ, ಇದನ್ನೆಲ್ಲ ನೀಟಾಗಿ ಮಾಡಿಕೊಂಡು ನೀವು ನಿಮ್ಮ ಫ್ರಿಜ್ ಮೇಲೆ ಅಥವಾ ನಿಮ್ಗೆ ಎಲ್ಲಿ ಅನುಕೂಲಕ್ಕೆ ಎಲ್ಲಿ ಬೇಕನ್ನಿಸುತ್ತೆ, ಎಲ್ಲಿ ಇಡಬೇಕನ್ನಿಸುತ್ತೆ ಅಲ್ಲಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ. ಸೊ ಈಗ ನಿಧಾನವಾಗಿ ಒಂದು ಟಿಶ್ಯೂ ಪೇಪರ್ ತೆಗಿಯೋಣ. ನೋಡಿ ಎಷ್ಟು ಈಸಿಯಾಗಿ ಪೇಪರ್ನ ತೆಕ್ಕೋಬೋದು. ಸೊ ಇದನ್ನು ನೀವು ಎಲ್ಲಿಯಾದರೂ ಬಳಸ್ಕೋಬೋದು. ಸೊ ಈ ಟಿಪ್ಪು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಆಮೇಲೆ ನನ್ನ ಚಾನಲ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.